ಎಲ್ಲರೂ ಕೂಡ ಹೇಳುತ್ತಾರೆ, ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಹೊರಟು ಹೋಗುವಾಗ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೊರಟು ಹೋಗುವಾಗ ತಾನು ಇಡೀ ಜೀವನದಲ್ಲಿ ಮಾಡಿರುವಂತಹ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಹಾಗಾಗಿ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯನು ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾಗಿರುವುದು ಎಲ್ಲರಿಗೂ ಕೂಡ ಅವಶ್ಯಕವಾದದ್ದು. ಎಲ್ಲರ ಜೊತೆಯಲ್ಲಿಯೂ ಕೂಡ ಇರು, ಎಲ್ಲರಂತೆ ನಗು ನಗುತ್ತಾ ಇರು. ಅಷ್ಟನ್ನು ಬಿಟ್ಟರೆ ಎಲ್ಲರೂ ಕೂಡ ನಮ್ಮವರೇ ಎಂದು ಹೆಮ್ಮೆಯನ್ನು ಪಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ನಟನೆಯಿಂದ ಕೂಡಿರುವಂತಹ ಮನುಷ್ಯನ ಪ್ರೇಮವಿದು. ಇದು ವಿಷಕ್ಕಿಂತಲೂ ಕೂಡ ಅಪಾಯಕಾರಿ ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ಮರೆಯಲೇಬೇಡ. ಯಾರು ಯಾವಾಗ ಹೇಗೆ ಬದಲಾವಣೆ ಆಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಎಲ್ಲರೂ ಕೂಡ ತಮ್ಮ ಅವಶ್ಯಕತೆಗಳಿಗೆ ಮಾತ್ರ ಇತರರನ್ನ ಬಳಕೆ ಮಾಡಿಕೊಳ್ಳುತ್ತಾರೆ. ಅಷ್ಟು ಬಿಟ್ಟರೆ ಯಾರು ಕೂಡ ಇಲ್ಲಿ ನಮ್ಮವರು ಅನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಬದಲಾವಣೆ ಜೀವನಕ್ಕೆ ತುಂಬಾನೇ ಮುಖ್ಯ. ಆದರೆ ನಿಮ್ಮ ಬದಲಾವಣೆ ಒಬ್ಬರ ನಂಬಿಕೆ ಮುರಿಯದೇ ಇರಲಿ, ಒಬ್ಬರ ಹೃದಯ ಒಡೆಯದೆಯೇ ಇರಲಿ. ಅಂತಹ ಬದಲಾವಣೆ ಎನ್ನುವುದು ನಿಮ್ಮದಾಗಬೇಕು. ಜೀವನದಲ್ಲಿ ನೀವು ಅಂದುಕೊಂಡಂತೆ ಯಾವುದು ಕೂಡ ಆಗುತ್ತಿಲ್ಲ ಎಂದು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಯಾವ ಸಂದರ್ಭದಲ್ಲಿ ಏನನ್ನ ನಿಮಗೆ ಕರುಣಿಸಬೇಕು ಎನ್ನುವುದು ಆ ದೇವರಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಆ ಸಮಯ ಬಂದಾಗ ನಿಮ್ಮ ಎಲ್ಲ ಪರಿಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮಾತ್ರ ಮರೆಯಲೇಬೇಡಿ. ಮನುಷ್ಯನ ಜೀವನದಲ್ಲಿ ನಿರೀಕ್ಷೆಗಳು ಹೆಚ್ಚಾದಂತೆ ದೇವರ ಆಟದಲ್ಲಿ ಪರೀಕ್ಷೆಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗಾಗಿಯೇ ಹೇಳುವುದು, ನೋವುಗಳನ್ನು ಕೊಟ್ಟು, ದುಃಖಗಳನ್ನು ಕೊಟ್ಟು, ಎಲ್ಲವನ್ನ ಕೊಟ್ಟು ದೇವರು ಪರೀಕ್ಷೆಗೆ ಒಳಪಡಿಸುತ್ತಾನೆ. ದೇವರು ಪರೀಕ್ಷೆಗೆ ಒಳಪಡಿಸುವುದರಲ್ಲಿ ನೀನು ಜಯಬೇರಿಯಾದಾಗ ಮಾತ್ರ ನಿನ್ನ ಜೀವನ ಎನ್ನುವುದು ನೀನು ಅಂದುಕೊಂಡಂತೆ ರೂಪಿತವಾಗುವುದಕ್ಕೆ ಸಾಧ್ಯವಾಗುವುದು. ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ. ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕಾಗಿರುವುದು ಕೂಡ ಮುಖ್ಯ. ಅದು ವ್ಯಕ್ತಿಯಾದರೂ ಕೂಡ ಸರಿ, ವಸ್ತುವಾಗಿದ್ದರೂ ಕೂಡ ಸರಿ. ಯಾವುದನ್ನು ನೀವು ಹೇಗೆ ಕಾಪಾಡಿಕೊಳ್ಳುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ಯಾವುದು ನಿಮಗೆ ಅವಶ್ಯಕತೆ ಇರುತ್ತದೆಯೋ ಅಂಥದ್ದನ್ನು ಎಂದಿಗೂ ಕೂಡ ಬಿಟ್ಟು ಕೊಡುವುದಕ್ಕೆ ಹೋಗಲೇಬೇಡಿ. ಪ್ರಪಂಚದಲ್ಲಿ ನಿನ್ನವರು ಯಾರು ಅಂತ ಕೇಳಿದರೆ ಅದುವೇ ಸಮಯ. ಏಕೆಂದರೆ ಸಮಯ ಸರಿ ಇತ್ತು ಅಂದರೆ ಎಲ್ಲವೂ ಕೂಡ ನಮ್ಮವರು. ಅದೇ ಸಮಯ ಸರಿ ಇಲ್ಲ ಅಂದರೆ ಇಲ್ಲಿ ಯಾರೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಾಗಾಗಿ ನಿನಗೆ ಅತಿಯಾಗಿ ಒಳ್ಳೆಯವರು ಅಥವಾ ಅತಿಯಾಗಿ ಕೆಟ್ಟವರು ಎಂದು ನಿರ್ಧರಿಸಲ್ಪಡುವುದು ಕೂಡ ಆ ಸಮಯದಿಂದಲೇ. ಸಮಯ ಎನ್ನುವುದು ಮಾತ್ರ ನಿನ್ನದು. ಉಳಿಕಿರುವುದು ಎಲ್ಲರೂ ಕೂಡ ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ, ಭ್ರಮೆಯಲ್ಲಿ ನಿನ್ನವರಂತೆ ನಟನೆಯನ್ನು ಮಾಡುತ್ತಿದ್ದಾರೆ. ನಿನ್ನ ಸಮಯ ಕೆಟ್ಟಾಗ ತಾಳ್ಮೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ದೇವರಲ್ಲಿ ನಂಬಿಕೆಯನ್ನಾಗಿಡು, ಕಣ್ಣೀರನ್ನಾಗಿಡಬೇಡ. ಕಷ್ಟದಲ್ಲಿ ಯಾರೇ ನಿನ್ನನ್ನು ಕೈ ಬಿಟ್ಟರೂ ಕೂಡ ನಾನು ನಿನ್ನ ಜೊತೆಗೆ ಇದ್ದೇ ಇರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ, ಆತನು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುತ್ತಾನೆ. ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿದೆ ಅಂದರೆ ನಿನಗೆ ಅಂತ ಒಂದು ಬಾಗಿಲು ಎನ್ನುವುದು ತೆರೆದೇ ಇರುತ್ತದೆ. ಆ ಒಂದು ಬಾಗಿಲು ಯಾವುದು ಎನ್ನುವುದನ್ನು ನೀನು ಹುಡುಕಿಕೊಂಡಾಗ ಮಾತ್ರ ನಿನ್ನ ಜೀವನ ಎನ್ನುವುದು ಸುಸಂಗತವಾಗಿ ಸಾಗುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಕಷ್ಟಗಳು, ಏಳು ಬೀಳುಗಳು ಬರುವುದು ಸಹಜ. ಆದರೆ ಬರುವಂತಹ ನೀನು ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ನಿನ್ನ ಜೀವನವನ್ನು ನೀನು ನಡೆಸುವುದಕ್ಕೆ ಸಾಧ್ಯವಾದೀತು. ಏನೇ ಬಂದರೂ ಕೂಡ ಎಲ್ಲವನ್ನ ಕಳೆದುಕೊಂಡೆ ಎಂದು ಚಿಂತಿಸುವುದಕ್ಕೆ ಹೋಗಲೇಬಾರದು. ಯಾರು ನಿನಗೇಕೆ ಈ ರೀತಿಯಾಗಿ ಮಾಡಿದ್ದಾರೆ ಎಂದು ಒಮ್ಮೆ ಯೋಚನೆಗೆ ಒಳಗಾಗು. ದೇವರು ಇದ್ದಾನೆ. ಯಾರಿಗೆ ಏನನ್ನ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಸಮಯ ಕಾಲ ಎನ್ನುವುದು ಕೂಡಿ ಬಂದಾಗ ಕರುಣಿಸುತ್ತಾನೆ. ಒಬ್ಬ ಮಗಳಿಗಿಂತ ಅದ್ಭುತವಾಗಿರುವಂತಹ ಉತ್ತರ ನಿನ್ನ ಪ್ರಪಂಚ ಎಲ್ಲಿ ಶುರುವಾಗಿ ಎಲ್ಲಿಗೆ ಮುಗಿಯುತ್ತದೆ ಎಂದು ಮಗಳಲ್ಲಿ ಕೇಳಿದಾಗ ಮಗಳ ಉತ್ತರ ಹೀಗಿತ್ತು. ಅಮ್ಮನ ಗರ್ಭದಿಂದ ಶುರುವಾಗಿ ಅಪ್ಪನ ಪಾದಗಳಿಂದ ಹಾದು ಹೋಗುತ್ತಾ ಗಂಡನ ಸಂತೋಷದ ಅಪ್ಪಿಗೆಯಲ್ಲಿ ಮಕ್ಕಳ ಕನಸನ್ನು ಪೂರ್ತಿ ಮಾಡುತ್ತಾ ನನ್ನ ಪ್ರಪಂಚ ಮುಗಿದು ಹೋಗುತ್ತದೆ ಎಂದು ಹೇಳಿದರು. ಹೀಗೆ ತಂದೆ ತಾಯಿಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ನಿಮ್ಮ ತಂದೆ ತಾಯಿಗಳು ಮಾತ್ರ. ಹಣೆ ಬರಹ ಬರೆಯುವ ದೇವರಿಗಿಂತ ಜನ್ಮ ಕೊಟ್ಟ ತಾಯಿ ದೊಡ್ಡವಳು.
ಪ್ರೀತಿಸುವ ಹೃದಯಕ್ಕಿಂತ ಪ್ರಾಣ ಕೊಡುವ ಸ್ನೇಹಿತ ದೊಡ್ಡವನು. ಆದರೆ ಇಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಬದಲಾವಣೆ ಆಗುತ್ತಿದ್ದಾರೆ. ಕೇವಲ ಅವರವರ ಸ್ವಾರ್ಥಕ್ಕೆ ಎಲ್ಲರನ್ನ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಮನುಷ್ಯನಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಆ ಒಂದು ಸ್ಮಶಾನದಲ್ಲಿ ಎಲ್ಲಿ ನನ್ನಿಂದಲೇ, ಎಲ್ಲವೂ ಕೂಡ ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು, ಗಮನಿಸಲೂಬಹುದು. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಸಮಯ ಕಾಲ ಎನ್ನುವುದು ಕೂಡಿ ಬಂದಾಗ ಎಲ್ಲರ ಮುಖವಾಡ ಎನ್ನುವುದು ಕಳಚಿ ಬಿದ್ದೇ ಬೀಳುತ್ತದೆ. ನಾವು ಕೇವಲ ದೇವನಲ್ಲಿ ನಾಶವಾಗದ ಆತ್ಮ ಈ ಸತ್ಯವನ್ನು ಅರಿತುಕೊಂಡರೆ ನಷ್ಟ ಅಥವಾ ಸಾವು ಎಂಬ ಭಯದಿಂದ ಮುಕ್ತರಾಗುತ್ತೀರಿ. ಕಷ್ಟಗಳು ತಾತ್ಕಾಲಿಕ, ಆದರೆ ನಿಮ್ಮ ಸ್ವರೂಪ ಶಾಶ್ವತವಾಗಿ ಉಳಿದಿರುತ್ತದೆ. ಅದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ನಿನ್ನೆ ಇದ್ದ ಖುಷಿನೇ ಇಂದು ಇಲ್ಲವೆಂದರೆ ಇಂದು ಇರುವಂತಹ ದುಃಖವೂ ಕೂಡ ನಾಳೆ ಇರುವುದಿಲ್ಲ. ಅರಿತು ನಡೆ, ಇದೇ ಜೀವನ. ಯಾವುದೇ ಕಾರಣಕ್ಕೂ ಕೂಡ ಏನೋ ಆಗಿದೆ ಎಂದರೆ ಅಲ್ಲಿಗೆ ನಿನ್ನ ಜೀವನ ಮುಕ್ತಾಯವಾಯಿತು ಎಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ದೇವರು ಎಲ್ಲವನ್ನ ಕೊಟ್ಟು ನೋಡುತ್ತಾನೆ, ಕೊಟ್ಟಾದ ಮೇಲೆ ಕಿತ್ತುಕೊಂಡು ಕೂಡ ನೋಡುತ್ತಾನೆ. ದೇವರು ಕಿತ್ತುಕೊಂಡಂತಹ ಸಂದರ್ಭದಲ್ಲಿ ಎಂದಿಗೂ ಕೂಡ ನೀವು ತಾಳ್ಮೆಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಪರೀಕ್ಷೆಗೆ ಒಳಪಡಿಸಿದ್ದಾನೆ. ಆ ಪರೀಕ್ಷೆಯಲ್ಲಿ ನೀವು ಜಯಬೇರಿಯನ್ನು ಸಾಧಿಸಿದಾಗ ಮಾತ್ರ ಜೀವನದಲ್ಲಿ ಅಂದುಕೊಂಡಂತಹ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಇಂದು ಜೀವನ ಕಷ್ಟವಾಗಿದೆ ನಿಜ, ನಾಳೆ ಇನ್ನಷ್ಟು ಕಷ್ಟಕರವಾಗಿರಬಹುದು. ಆದರೆ ನಾಡಿದ್ದು ತುಂಬಾ ಸುಂದರವಾಗಿ ಇರುತ್ತದೆ. ಕಷ್ಟ ಬರುವುದು ಮನುಷ್ಯನನ್ನು ಕುಗ್ಗಿಸೋಕೆ ಅಲ್ಲ, ಬದಲಾಗಿ ಅವನನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಸಲುವಾಗಿ. ಹಾಗಾಗಿ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಯಾರು ಇದು ಸತ್ಯ ಅಂತ್ಯ ಮುಂದೆ ಸಾಗುತ್ತಾರೆ ಅವನಿಗೆ ಖಂಡಿತವಾಗಿಯೂ ಕೂಡ ಅದು ಸಾಧ್ಯವಾಗುತ್ತದೆ. ಇದು ನನ್ನಿಂದ ಸಾಧ್ಯವೇ ಇಲ್ಲ, ಇದನ್ನು ಮಾಡುವುದಕ್ಕೆ ಆಗುವುದೇ ಇಲ್ಲ ಎಂದು ಯಾರು ಅಂದುಕೊಳ್ಳುತ್ತಾರೆಯೋ ಅದು ಅವನಿಗೆ ಸಾಧ್ಯವೇ ಆಗುವುದಿಲ್ಲ. ಮನಸ್ಸಿದ್ದರೆ ಮಾರ್ಗ ಎನ್ನುವ ಮಾತಿಗೆ ಅನುಗುಣವಾಗಿ ಎಂದು ನಾವು ನನ್ನಿಂದ ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತೀರಿಯೋ ಆಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ, ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾದೀತು. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾಗಿರುವಂತಹ ದಿನವಾದರೆ ಮತ್ತೊಂದು ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಅಹಂಕಾರವನ್ನು ಪಡುವುದಕ್ಕೆ ಹೋಗಲೇಬಾರದು ಮನುಷ್ಯ, ಮತ್ತು ವಿರುದ್ಧವಾಗಿರುವಂತಹ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಅದಂತಹ ಸಂದರ್ಭಗಳು ಎದುರಾದರೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಈ ಮೊದಲೇ ಹೇಳಿರುವಂತೆ ದೇವರು ಎಲ್ಲರನ್ನ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಗುರಿಯಿಲ್ಲದೆ ಮನಕ್ಕೆ ದಾರಿಯೇ ಭಗವದ್ಗೀತೆ. ಸಂದೇಶಗಳನ್ನು ತೊಡೆದು ಹಾಕು. ಒಬ್ಬ ವ್ಯಕ್ತಿ ಶತ್ರು ಆಗಬಲ್ಲ, ಮಿತ್ರನೂ ಕೂಡ ಆಗಬಲ್ಲ. ನೀವು ಏನನ್ನ ಬೇಡುತ್ತೀರಿಯೋ ಅದನ್ನೇ ಪಡೆಯುತ್ತೀರಿ. ಗೌರವದಿಂದ ನಿಮ್ಮದಾಗಬೇಕು ಅಂದರೆ ಮೊದಲು ಬೇರೆಯವರನ್ನ ನೀವು ಗೌರವವನ್ನು ಕೊಡುವುದನ್ನು ಕಲಿಯಬೇಕು. ಗೌರವ ಎನ್ನುವುದು ಆಗ ತನ್ನಿಂದ ತಾನೇ ನಿಮಗೆ ಸಿಗುವುದಕ್ಕೆ ಸಾಧ್ಯವಾದೀತು. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಕೂಡ ಉಳಿಯುವುದೇ ಇಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಎನ್ನುವುದು ಗಟ್ಟಿ ಆದರೆ ಯಾವ ಮನಸ್ಸು ಕೂಡ ಮುರಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರ ಮೇಲೆಯೂ ಕೂಡ ಸಂದೇಹವನ್ನು ಪಡುವುದಕ್ಕೆ ಹೋಗಲೇಬೇಡಿ. ಎಂದಿಗೂ ಕೂಡ ಅದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಮಾಡುವುದೇ ಇಲ್ಲ. ಬದಲಾಗಿ ಇದರಿಂದ ನಿಮ್ಮ ಸಂಬಂಧ ಎನ್ನುವುದು ಹಾಳಾಗಿ ಬಿಡಬಹುದು. ಮಕ್ಕಳ ಕೈಗಳಿಗೆ ಮೊಬೈಲನ್ನು ಕೊಟ್ಟು ಸಾಮಾಜಿಕ ಜಾಲತಾಣ ಕೊಡುವ ಬದಲು ಅವರ ಕೈಗಳಿಗೆ ಭಗವದ್ಗೀತೆಯನ್ನು ನೀಡಿ ಜೀವನದ ಪಾಠವನ್ನು ಕಲಿಯುತ್ತಾರೆ. ಬದುಕಿನಲ್ಲಿ ಎಲ್ಲಿ ಬಾಗಬೇಕು, ಎಲ್ಲಿ ಬಾಗಲೇಬಾರದು, ಎಲ್ಲಿ ಮಾತನಾಡಬೇಕು, ಎಲ್ಲಿ ಮಾತನಾಡಬಾರದು, ಗುರು ಹಿರಿಯರಿಗೆ ಯಾವ ರೀತಿಯಾಗಿ ನಾವು ಗೌರವಿಸಬೇಕು, ಯಾವ ರೀತಿಯಾಗಿ ನಾವು ಉತ್ತರವನ್ನು ಕೊಡಬೇಕು ಎನ್ನುವುದು ಸಂಪೂರ್ಣವಾಗಿರುವಂತಹ ಬದುಕಿಗೆ ಸಂಬಂಧಿಸಿದಂತಹ ಒಂದು ಪಾಠ ಎಲ್ಲಾದರೂ ಸಿಕ್ಕರೆ, ಯಾವುದಾದರೂ ಪುಸ್ತಕದಲ್ಲಿ ನಿಮಗೆ ಲಭ್ಯವಿದ್ದರೆ ಅದು ಭಗವದ್ಗೀತೆ. ಎಲ್ಲಿಯೂ ಕೂಡ ದಾರಿ ಕಾಣುತ್ತಿಲ್ಲ ಎಂದಾಗ ಖಂಡಿತವಾಗಿಯೂ ಕೂಡ ಭಗವದ್ಗೀತೆ ಪುಸ್ತಕವನ್ನು ಓದಿ. ಅದರಿಂದ ನಿಮ್ಮ ಇಡೀ ಜೀವನಕ್ಕೆ ಹೊಸ ಅಧ್ಯಾಯ ಎನ್ನುವುದು ಉದ್ಭವ ಆಗುತ್ತದೆ.
ನಿನ್ನ ಪರಿಸ್ಥಿತಿ ಕೆಟ್ಟದ್ದಾಗಿ ಇರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಬೇಕಂತೆ. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇರುತ್ತಂತೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ಕೂಡ ರಾಜನನ್ನಾಗಿ ಮಾಡುವಂತಹ ಶಕ್ತಿ ಇದೆ. ಯಾವಾಗಲೂ ಕೂಡ ಎಲ್ಲರೂ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅರೆ ಕ್ಷಣದಲ್ಲಿ ಭಿಕ್ಷುಕನು ಕೂಡ ರಾಜನಾಗಬಹುದು, ಅರೆ ಕ್ಷಣದಲ್ಲಿ ರಾಜನು ಕೂಡ ಭಿಕ್ಷುಕನಾಗಬಹುದು. ಪ್ರಾಮಾಣಿಕವಾಗಿ ಮಾಡುವಂತಹ ಕೆಲಸ ಯಾವುದಾದರೆ ಏನಂತೆ, ಅದು ನಮಗೆ ಒಂದು ತುತ್ತು ಅನ್ನವನ್ನು ಕೊಡುತ್ತಾ ಇದ್ದರೆ ಅದರ ಮೇಲೆ ಗೌರವವನ್ನು ಬೆಳೆಸಿಕೊಳ್ಳಿ. ಕೆಲಸಗಳಲ್ಲಿ ದೊಡ್ಡದ್ದು ಅಥವಾ ಸಣ್ಣದ್ದು ಎನ್ನುವಂತಹ ತಾರತಮ್ಯತೆ ಎನ್ನುವುದು ಬೇಡ. ಯಾವುದೇ ಕೆಲಸವಾಗಲಿ ಅದರಲ್ಲಿ ನಿರಂತರವಾಗಿರುವಂತಹ ಶ್ರಮ ಹಾಕುವಂತಹ ಗುಣ ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿಯೇ ಮೇಲುಗೈಯನ್ನು ಸಾಧಿಸುತ್ತೀರಾ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನುವುದು ಎಷ್ಟು ಸತ್ಯವಾಗಿರುವಂತಹ ಮಾತು. ಇಂದಿನ ಜಗತ್ತಿನಲ್ಲಿ ಆ ಒಳ್ಳೆಯತನ ನಮ್ಮ ಕೈ ಬಿಡುವುದಿಲ್ಲ ಅನ್ನುವುದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ಮಾತು. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾದದ್ದು ಯಾವುದೂ ಕೂಡ ಇಲ್ಲ. ಆದರೆ ಅದರ ಒಂದು ರಭಸಕ್ಕೆ ಎಲ್ಲವನ್ನ ಸೋಲಿಸುವಂತಹ ಸಾಮರ್ಥ್ಯ ಇದೆ. ಅದನ್ನು ಎಂದಿಗೂ ಕೂಡ ಯಾರು ಮರೆಯುವುದಕ್ಕೆ ಹೋಗಲೇಬಾರದು. ಯಾರ ವಿಷಯದಲ್ಲಿಯೂ ಕೂಡ ಯಾವ ವಿಷಯದಲ್ಲಿಯೂ ಕೂಡ ಅತಿಯಾದ ಆತ್ಮವಿಶ್ವಾಸ ಎನ್ನುವುದು, ನಂಬಿಕೆ ಎನ್ನುವುದು, ಪ್ರೀತಿ ಎನ್ನುವುದು ಒಳ್ಳೆಯದಲ್ಲ ನೋಡಿ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಇಂದಿನ ಕಾಲದಲ್ಲಿ ಸಾಧ್ಯವೇ ಇಲ್ಲ. ಕೇವಲ ಅವರ ನಡೆ ನುಡಿ, ಅವರ ಹಿತೈಷಿಗೆ ಅನುಗುಣವಾಗಿ ಮಾತ್ರ ಜನರು ವರ್ತನೆಯನ್ನು ತೋರುತ್ತಾರೆ. ನಿಮ್ಮಿಂದ ಏನಾದರೂ ಸಹಾಯ ಆಗಬೇಕಾಗಿದೆ ಅನ್ನುವುದಾದರೆ ಎಲ್ಲರೂ ಕೂಡ ನಿಮಗೆ ಮೇಲೆ ಬಿದ್ದು ಮಾತನಾಡಿಸುತ್ತಾರೆ. ಅದೇ ನಿಮ್ಮಿಂದ ಏನೂ ಕೂಡ ಕೆಲಸ ಆಗುವುದಿಲ್ಲ ಎನ್ನುವ ಸತ್ಯ ಗೊತ್ತಾದರೆ ಖಂಡಿತವಾಗಿಯೂ ಕೂಡ ಯಾರು ಇಲ್ಲಿ ಮಾತನಾಡಿಸುವುದಕ್ಕೆ ಬರುವುದೇ ಇಲ್ಲ. ಸತ್ಯವನ್ನೇ ಹೇಳುತ್ತಿದ್ದ ಹರಿಶ್ಚಂದ್ರ ನೆಮ್ಮದಿಯ ಜೀವನವನ್ನು ಕಾಣಲಿಲ್ಲ. ದಾನ ಧರ್ಮ ಎಂದು ಕರ್ಣನಿಗೆ ಶಾಪಗಳು ತಟ್ಟದೇ ಬಿಡಲಿಲ್ಲ. ಸಮಯಕ್ಕೆ ತಕ್ಕಂತೆ ಬಣ್ಣವನ್ನು ಹಚ್ಚಿದಂತಹ ಕೃಷ್ಣ ಪರಮಾತ್ಮ ಲೋಕದ ದೃಷ್ಟಿಯಲ್ಲಿ ಜಗದುದ್ಧಾರಕ ಆಗಲಿಲ್ಲವೇ? ಹಾಗೆ ಸಮಯ ಎನ್ನುವುದು ಎಲ್ಲರನ್ನ ಕಲಿಸುತ್ತದೆ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ. ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆ ಆಗಲಿಲ್ಲ. ಅಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅರ್ಥ ಎನ್ನುವುದು ಎಲ್ಲಿದೆ ಹೇಳಿ? ಹಾಗಾಗಿಯೇ ಹೇಳುವುದು, ಇಲ್ಲಿ ಯಾರ ಬಗ್ಗೆಯೂ ಕೂಡ ಅವರನ್ನು ಮೆಚ್ಚಿಸುವುದಕ್ಕೆ, ಇವರನ್ನು ಮೆಚ್ಚಿಸುವುದಕ್ಕೆ ನಾವು ಎಂದಿಗೂ ಕೂಡ ಜೀವನವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಮನಸ್ಸಿನಲ್ಲಿ ಏನು ಇರುತ್ತದೆಯೋ ಅದೇ ನಾಲಿಗೆಯಲ್ಲಿ ಬರಬೇಕು. ನಾಲಿಗೆಯಲ್ಲಿ ಏನು ಬರುತ್ತಾ ಇದೆಯೋ ಅದು ಮನಸ್ಸಿನಲ್ಲಿ ಇರಬೇಕು. ಮನಸ್ಸಿನಲ್ಲಿ ಒಂದು, ಹೊರಗಡೆ ಒಂದು ಇದ್ದಾಗ ಖಂಡಿತವಾಗಿಯೂ ಕೂಡ ಅದು ಒಂದು ಬದುಕು ಎನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಏನು ಮಾತನಾಡುತ್ತಿದ್ದೇವೆ, ಯಾರ ಬಳಿಯಲ್ಲಿ ಮಾತನಾಡುತ್ತಿದ್ದೇವೆ, ಹೇಗೆ ಮಾತನಾಡುತ್ತಿದ್ದೇವೆ ಎನ್ನುವುದು ಕೂಡ ತುಂಬಾ ಮುಖ್ಯವಾಗುತ್ತದೆ ನೋಡಿ. ಜಗತ್ತು ಎಷ್ಟೇ ತಂತ್ರಜ್ಞಾನದಿಂದ ಮುಂದುವರೆದರೂ ಕೂಡ ಅನ್ನವನ್ನು ನಾವು ಆನ್ಲೈನ್ನಲ್ಲಿ ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅದು ರೈತನ ಬೆವರಿನಿಂದ ಮಾತ್ರ ಸಾಧ್ಯವಾಗುತ್ತದೆ. ಹಾಗಾಗಿ ರೈತರಿಗೆ ಗೌರವವನ್ನು ಕೊಡುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಈ ಜಗತ್ತಿನಲ್ಲಿ ರೈತ ಒಬ್ಬ ಇಲ್ಲ ಎಂದರೆ ನೀವು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಬದುಕಿನಲ್ಲಿ ಏನೇ ಪಡೆದುಕೊಂಡರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ಆಗುತ್ತದೆ. ಮುಂದೆ ಏನಾಗಬೇಕೋ ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಮಾಡುವುದನ್ನು ಬಿಟ್ಟು ಬಿಡಿ. ವರ್ತಮಾನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಬದಲಾವಣೆಯಾಗುವುದಕ್ಕೆ ಸಾಧ್ಯವಾಗಿರುವುದು. ಸುಗಂಧವೋ ದುರ್ಗಂಧವೋ ಭೇದವಿಲ್ಲದೆ ಹೊತ್ತು ತರುವುದಲ್ಲವೇ ಗಾಳಿ? ಅರಮನೆಯೋ ಗುಡಿಸಲೋ ಬೆಳಕು ಬೀರುವುದಿಲ್ಲವೇ ವಿಕಿರಣ? ಬಡವನೋ ಬಲ್ಲಿದನೋ ಒದ್ದೆ ಮಾಡುವುದಿಲ್ಲವೇ ಮಳೆ? ಪುಣ್ಯಾತ್ಮನೋ ಪಾಪಾತ್ಮನೋ ಹೊತ್ತು ನಿಲ್ಲುತ್ತಲ್ಲವೇ ಧರಣಿ? ಒಳ್ಳೆಯದೋ ಕೆಟ್ಟದ್ದೋ ನೀನ್ಯಾಕೆ ಮನವೇ ಸದ್ಗುಣ ಚಿಂತೆ? ನಿನ್ನನ್ನು ಅರಿತು ಬಾಳಬೇಕು ಅಷ್ಟೇ. ಬೇರೆಯವರನ್ನು ಅರಿಯುವುದಕ್ಕೆ ಹೋಗಲೇಬಾರದು. ಮೊದಲು ನಿನ್ನನ್ನು ನೀನು ಅರಿತಾಗ ಮಾತ್ರ ಜಗತ್ತು ಎನ್ನುವುದು ನಿನ್ನನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಹೇಳಿ ಬರುವುದು ಜನನ,
ಹೇಳಲಾರದೆ ಬರುವುದು ಮರಣ, ತಿಳಿದು ಬರುವುದು ಸ್ನೇಹ, ತಿಳಿಯದೆಯೇ ಬರುವುದು ಪ್ರೀತಿ. ಎಷ್ಟೇ ಜೀವನ ಇರುವವರೆಗೂ ಕೂಡ ಸಂತೋಷದಿಂದ ಎಲ್ಲರ ಜೊತೆಗೂ ಕೂಡ ನಗು ನಗುತ್ತಾ ಇರುವುದನ್ನು ಕಲಿತುಕೊಳ್ಳಿ. ನಿನ್ನ ಜೀವನದಲ್ಲಿ ಅನೇಕ ಬಾರಿ ಸೋಲುಗಳು ಬಂದಿರಬಹುದು, ಆದರೆ ನೀನು ಎಂದಿಗೂ ಕೂಡ ನಿನ್ನನ್ನು ನೀನು ಸೋಲಲು ಬಿಡಲೇಬೇಡ. ಎಷ್ಟೇ ಬಾರಿ ನೀನು ಬಿದ್ದರೂ ಕೂಡ ಮತ್ತೆ ಮತ್ತೆ ಎದ್ದು ನಿಲ್ಲು. ಮುಂದೊಂದು ದಿನ ನಿನ್ನ ಸೋಲುಗಳೇ ನಿನಗೆ ಗೆಲುವಿನ ದಾರಿಯನ್ನು ತೋರಿಸುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ಬರುವ ಪ್ರತಿಯೊಂದು ನೋವು ಕೂಡ ಪಾಠವನ್ನು ನಮಗೆ ಕಲಿಸುತ್ತದೆ. ಆ ಪಾಠವು ವ್ಯಕ್ತಿಯ ಜೀವನವನ್ನೇ ಬದಲಾಯಿಸುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಹೊಗಳದೇ ಇದ್ದರೂ ಕೂಡ ಬೇಡ, ತೆಗಳದೇ ಇದ್ದರೂ ಕೂಡ ಸಾಕು. ಸಾಧಿಸದೇ ಇದ್ದರೂ ಕೂಡ ಬೇಡ, ಬಾಧಿಸದೇ ಇದ್ದರೆ ಸಾಕು. ಪರರು ಸರಿ ತಪ್ಪು ಬೇಡ, ನಿನ್ನ ಆತ್ಮಕ್ಕೆ ನೀ ಸರಿ ಎನಿಸಿದರೆ ಸಾಕು. ಎದುರಾಳಿಯನ್ನ ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನೆ ಇದ್ದು ಗೆಲ್ಲುವುದು ಉತ್ತಮ. ಈ ಸತ್ಯವನ್ನ ಅರಿತು ಜೀವನವನ್ನ ಮಾಡುವುದನ್ನು ಕಲಿತುಕೊಂಡಾಗ ಮಾತ್ರ ನಿನ್ನ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಕಾಲಾನಂತರದಲ್ಲಿ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ರೀತಿಯಲ್ಲಿ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಅದು ನಿನಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಸಿಗಲು ಆರದೇ ಇರುವಂತಹ ವಸ್ತುಗಳ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಸಿಕ್ಕಿರುವುದರಲ್ಲಿಯೇ ತೃಪ್ತಿಯನ್ನು ಕಾಣುವುದನ್ನು ನೋಡಬೇಕು. ಚಿಂತನೆಗಳಲ್ಲಿ ಜೀವನವನ್ನು ಕಳೆಯಬಾರದು. ಚಿಂತನೆಯನ್ನು ಬಿಟ್ಟು ಸಾಧನೆಯಲ್ಲಿ ಜೀವನವನ್ನು ಕಳೆಯಬೇಕು. ಇನ್ನೊಬ್ಬರಿಗೆ ಕೆಸರು ಎರಚಲು ನಾವು ಹೋದರೆ ಮೊದಲು ನಮ್ಮಗಳ ಕೈ ಕೆಸರಾಗುತ್ತದೆ ಎನ್ನುವುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ನಾವು ಗಂಧವನ್ನು ಹಚ್ಚುವುದಕ್ಕೆ ಹೋದರೆ ಮೊದಲು ನಮ್ಮ ಕೈ ಗಂಧವಾಗುತ್ತದೆ ಎನ್ನುವುದನ್ನು ಕೂಡ ಮರೆಯಲೇಬಾರದು. ಇದರಿಂದ ನಮಗೆ ಏನು ಗೊತ್ತಾಗುತ್ತದೆ ಎಂದರೆ ನಾವು ಇತರರಿಗೆ ಕೆಸರನ್ನು ಎರಚಬೇಕು ಅಥವಾ ಗಂಧವನ್ನು ಎರಚಬೇಕು ಎನ್ನುವುದು ನಮಗೆ ಬಿಟ್ಟಿರುವಂತಹ ವಿಚಾರ. ಏಕೆಂದರೆ ಗಂಧವನ್ನು ಎರಚಲು ಹೋದಾಗ ನಮ್ಮ ಕೈ ಮೊದಲು ಗಂಧವಾಗುತ್ತದೆ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬಂತಹ ಗುಣಗಳು ಇರುತ್ತದೆಯೋ ಅವರಿಗೆ ಶತ್ರುಗಳ ಅವಶ್ಯಕತೆಯೇ ಇರುವುದಿಲ್ಲ. ಅವರನ್ನು ನಾಶ ಮಾಡುವುದಕ್ಕೆ ಈ ಎರಡು ಗುಣಗಳೇ ಸಾಕಾಗುತ್ತದೆ. ಕೊನೆಗೆ ಅವರು ಸರ್ವನಾಶವಾಗಿ ಹೋಗುತ್ತಾರೆ. ತೊಂದರೆಗಳೇ ಎರಡೇ ಕಾರಣ. ಒಂದು ಕೆಟ್ಟವರ ಮೇಲೆ ನಂಬಿಕೆಯನ್ನಿಡುವುದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯವನ್ನು ಪಡುವುದು. ತೊಂದರೆಗಳು ಈ ರೀತಿಯಾಗಿಯೇ ಉದ್ಭವ ಆಗುವುದು. ಕೊಟ್ಟ ಮಾತಿಗೆ ಬದ್ಧರಾಗಿ ಇರಿ, ಆದರೆ ಕಣ್ಣೆದುರು ತಪ್ಪು ನಡೆಯುವಾಗ ಅದರ ವಿರುದ್ಧ ಪ್ರತಿಧ್ವನಿಸಿ. ಏಕೆಂದರೆ ಪ್ರತಿಜ್ಞೆಗಿಂತ ತಪ್ಪು ನಡೆಯದಂತೆ ನೋಡಿಕೊಳ್ಳುವುದೇ ಒಳ್ಳೆಯದು. ನಿಜವಾದ ಧರ್ಮಕ್ಕಿಂತ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಯಾವುದು ಕೂಡ ಇಲ್ಲ ನೋಡಿ. ಹಾಗಾಗಿ ಯಾವಾಗಲೂ ಕೂಡ ಧರ್ಮವೇ ಮೇಲುಗೈಯನ್ನು ಸಾಧಿಸುವಂತೆ ಇರಬೇಕು. ಅರ್ಜುನನ ಕೃಷ್ಣನಲ್ಲಿ ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿಯೇ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನವನ್ನು ಪಟ್ಟು ಫಲವೇನು ಎಂದು. ಆಗ ಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಮುಗುಳ್ನಗುತ್ತಾ ಉತ್ತರವನ್ನು ಹೇಳುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಮಾತ್ರ ಅದು ನಿನಗೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿಯೇ ಬರೆದಿದ್ದರೆ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಪ್ರಯತ್ನವನ್ನು ನಾವು ಪಟ್ಟಾಗ ಮಾತ್ರ ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾದೀತು. ಮನುಷ್ಯನಲ್ಲಿ ಬದಲಾವಣೆ ಬೇಕು ನಿಜ, ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಬದಲಾವಣೆ ಎನ್ನುವುದು ಆಗಲೇಬಾರದು. ಇದು ಬದಲಾವಣೆ ಅನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ, ಅಹಂಕಾರ ಅನಿಸಿಕೊಳ್ಳುತ್ತದೆ. ಎಲ್ಲರನ್ನ ಪ್ರೀತಿಸಿ, ಆದರೆ ಕೆಲವರನ್ನ ಮಾತ್ರ ನಂಬಿ. ಪ್ರಪಂಚದಲ್ಲಿ ಎಲ್ಲವೂ ಕೂಡ ಸತ್ಯ, ಆದರೆ ಎಲ್ಲರೂ ಕೂಡ ಸತ್ಯವಂತರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಎಲ್ಲರ ಮುಖವಾಡ ಎನ್ನುವುದು ಗೊತ್ತಾಗಬೇಕು ಅನ್ನುವುದೇ ಆದರೆ ಸ್ವಲ್ಪ ಕಾಲ ತೆಗೆದುಕೊಳ್ಳುತ್ತದೆ. ಆ ಕಾಲ ಕಳೆದ ನಂತರದಲ್ಲಿ ಅವರ ನಿಜವಾದ ಸ್ವರೂಪ ಏನು, ಅವರ ಮುಖವಾಡ ಏನು ಎನ್ನುವಂತಹ ಅರಿವು ನಮಗೆ ಬರುತ್ತದೆ.
ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದಾಗಿ ಇದ್ದರೂ ಕೂಡ ಸರಿ, ಕೆಟ್ಟದ್ದಾಗಿ ಇದ್ದರೂ ಕೂಡ ಸರಿ. ಯಾರಿಗೂ ಕೂಡ ಏನನ್ನ ಬಗೆಯದೆಯೇ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಆಗ ಮಾತ್ರ ಜೀವನ ಎನ್ನುವುದು ನಾವು ಅಂದುಕೊಂಡಂತೆ ರೂಪಿತವಾಗುವುದಕ್ಕೆ ಸಾಧ್ಯವಾದೀತು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ತಪ್ಪದೇ ಒಂದು ಹೈಪನ್ನು ಮಾಡಿ ಎಂದು ಹೇಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.